ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬ ಆದ ಮಾರನೇ ದಿನ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಈ 3 ದಿನದ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ. ನನಗೆ ಮಂಡೇ ಯಾವುದೇ ಥರ ಕೆಲಸ ಇರಲಿಲ್ಲ. ಯುಗಾದಿ ಹಬ್ಬ ಆದ ಮಾರನೇನೇ ಹೊಸ್ತಡ್ಕನ್ನ ಮಾಡ್ತಾರೆ. ಆದರೆ ಮಂಡೇ, ಟ್ಯೂಸ್ಡೇ ಈ 2 ದಿನ ನಾವು ನಾನ್ ವೆಜ್ನ ತಿಂದಲೇ ಇರೋ ಕಾರಣ ನಮಗೆ 2 ದಿನ ಗ್ಯಾಪ್ ಆಯಿತು. ಸರಿ, ಮಂಡೇ ನಮ್ಮನೆಯವರು ಆಫೀಸಿಂದ ಸ್ವಲ್ಪ ಬೇಗ ಬಂದರು. ಹಾಗಾಗಿ ಮಕ್ಕಳನ್ನ ಇಬ್ಬರೂ ಸಹ ಈವ್ನಿಂಗು ಪಾರ್ಕಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ ನನ್ನ ಮಗ. ಟ್ಯೂಸ್ಡೇ ನಮಗೆ ವಾರ ಇದ್ದಿದ್ದರಿಂದ ಮನೆಯಲ್ಲಿ ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳೂ ಸಹ ಫ್ರೆಶ್ ಅಪ್ ಆಗಿ ಬಂದಳು. ಸರಿ, ಇಬ್ಬರೂ ಸೇರಿ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಳೋದಿತ್ತು. ಅಂದರೆ ವೆಡ್ನೆಸ್ಡೇ ಅಡುಗೆಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತಿನ್ನು ಕೊತ್ತಂಬರಿ, ಪುದೀನ ಇದನ್ನೆಲ್ಲ ತೊಗೋಬೇಕಿತ್ತು. ಹಾಗಾಗಿ ಸರಿ ಅಂದ್ಬಿಟ್ಟು ಅವಳಿಗೂ ತಲೆ ಬಾಚಿ ರೆಡಿ ಮಾಡಿ ನನ್ನ ಮಗನ್ನ ಪಕ್ಕದ ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿದ್ದೆ. ನಾನು ಎಷ್ಟೇ ನೀಟಾಗಿ ತಲೆ ಬಾಚಿದ್ರೂ ಅವಳೊಂದು ಸಲ ಕ್ರಾಸ್ ಚೆಕ್ ಮಾಡಲೇಬೇಕು. ಅದನ್ನೆಲ್ಲ ಮಾಡಿಕೊಂಡು ಕೆಳಗಿಳಿದ್ಲು. ಸರಿ, ನಮ್ಮನೆ ಕೆಳಗಡೆನೇ ಅಂದರೆ ನಮ್ಮನೆಯಿಂದ ಸ್ವಲ್ಪ ಮುಂದೆ ಡೌನಲ್ಲೇನೇ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಅಂದರೆ ತರಕಾರಿ ಆಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲ ಅಲ್ಲೇ ಹತ್ರದಲ್ಲೇ ಸಿಗುತ್ತೆ. ನಾವು ದೂರ ಹೋಗೋ ನೆಸೆಸಿಟಿ ಇಲ್ಲ. ಆದರೆ ನಾನು ತರಕಾರಿಗೆ ಸ್ವಲ್ಪ ಶ್ರೀನಗರಲ್ಲೇ ಹೋಗಿ ತೊಗೊಂಬಂದ್ಬಿಟ್ಟು ತಂದಿರೋ ಐಟಮ್ಸ್ನೆಲ್ಲ ಸಗ್ರಿಗೇಟ್ ಮಾಡೋದಿತ್ತು. ಆದರೆ ನನ್ನ ಮಗ ಇದ್ದಿದ್ರೆ ಈ ಕೆಲಸ ಆಗಲ್ಲ ಅಂದ್ಬಿಟ್ಟು ಮೊದಲು ಟಿಫನ್ ಮುಗಿಸ್ಕೊಂಬಿಡೋಣ, ಅವನು ಆಡೋವರೆಗೂ ಆಟ ಆಡ್ತಾ ಇರಲಿ, ಅವ್ನು ಮಲ್ಕೊಂಡ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ನು ಮಲ್ಗೋವರೆಗೂ ವೆಯ್ಟ್ ಮಾಡಿದ್ವಿ. ಅವನು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ಕೊಂಡ. ಕೆಲಸ ಎಲ್ಲ ಮುಗಿದ್ಮೇಲೆ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರೊಳಗಡೆ ನನ್ನ ಮಗನೂ ನಿದ್ದೆ ಮುಗಿಸಿ ಎದ್ದ. ಸರಿ ಅಂದ್ಬಿಟ್ಟು ಅವನು ಫ್ರೆಶ್ ಅಪ್ ಆದಮೇಲೆ ಅವನು ರೆಡಿ ಮಾಡಿ ಅಷ್ಟರೊಳಗಡೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕೋದಿತ್ತು. ಆ ಕೆಲಸನೂ ಮುಗಿಸ್ಕೊಂಡೆ.
ನಾನು ಏನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಅಡುಗೆ ಪ್ರಿಪ್ರೇಷನ್ನ ನಾನು ಮುಂಚಿತವಾಗೇ ಮಾಡ್ಕೊಳ್ಳೋದ್ರಿಂದ ಆವತ್ತಿನ ದಿನ ಅಡುಗೆ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ನಾನು ಮುಂಚಿತವಾಗೇ ಮಾಡಿಟ್ಕೊಂಡೆ. ಇನ್ನು ಬುಧವಾರ ಬಂದು ನಾನು ಸ್ವಲ್ಪ ಲೇಟಾಗೇ ಎದ್ದೆ. ಎದ್ದ ತಕ್ಷಣ ನನ್ನ ಡೈಲಿ ರೊಟೀನ್ ಈಗ ಆಲ್ರೆಡಿ ನೀವು ನೋಡಿರ್ತೀರ. ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತ್ಕೊಂಡು ಬಿಸಿನೀರೆಲ್ಲ ಕುಡಿದಾದ್ಮೇಲೆ ನಮ್ಮನೆಯವರು ಬೆಳಗ್ಗೆ ಮಟನ್ ಚಿಕನ್ ತೊಗೊಂಬರ್ತೀನಿ ಅಂತ ಹೋಗಿದ್ರು. ಈಗಾಗಲೇ ನಾನು ನಿಮಗೆ ಮಿನಿ ವ್ಲಾಗಲ್ಲಿ ಹೇಳಿದ್ದೆ. ನಾನು ಆವತ್ತಿನ ದಿನ ಏನೇನು ರೆಸಿಪಿನ ಮಾಡಿದ್ದೆ ಅನ್ನೋದನ್ನು ನಿಮಗೆ ಲಾಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ. ನಾನು ಆವತ್ತಿನ ದಿನ ಟಿಫನ್ಗೆ ಅಂದ್ಬಿಟ್ಟು ಬಿರಿಯಾನಿನ ಮಾಡಿ ಮಧ್ಯಾಹ್ನ ಲಂಚ್ಗೆ ಬಂದು ಅನ್ನ, ಮಟನ್ ಸಾಂಬಾರು, ಮುದ್ದೆ ಮತ್ತು ಡ್ರೈ ಚಾಪ್ಸ್ನ ಮಾಡಿದ್ದೆ. ಸೈಡ್ಸ್ ಬಂದು ಮೊಟ್ಟೆ ಇತ್ತು, ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ. ಇದು ಎಲ್ಲರ ಮನೇಲೂ ಇದ್ದಿದ್ದೇನೆ ಸೈಡ್ಸು. ಸರಿ ಅಂದ್ಬಿಟ್ಟು ನಮ್ಮನೆಯವರು ಮಟನ್ ಚಿಕನ್ನು ತರೋಷ್ಟರೊಳಗಡೆ ನಾನು ಸ್ವಲ್ಪ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ನಮ್ಮನೆಯವರು ಮಟನ್ ಚಿಕನ್ ತೊಗೊಂಡು ಬಂದರು. ಮಕ್ಕಳು ಇನ್ನೂ ಮಲಗಿದ್ರು. ಅವ್ರು ಎದ್ದೇಳೋಷ್ಟರೊಳಗಡೆ ಟಿಫನ್ಗೆ ಮಾಡಿಬಿಡೋಣ ಅಂತ ಎಲ್ಲ ಮಾಡ್ತಿದ್ದೆ. ಬಟ್ ನಾನು ಇದರಲ್ಲಿ ಏನಂದರೆ ಯಾವುದೇ ತರಹ ರೆಸಿಪಿನ ಯಾವ ಥರ ಮಾಡೋದು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬಳಸಬೇಕು ಅನ್ನೋದನ್ನು ತುಂಬ ಬ್ರೀಫಾಗಿ ನಾನು ತೋರಿಸಿಲ್ಲ. ಯಾಕೆಂದರೆ ನಾನು ಮುಂದಿನ ದಿನಗಳಲ್ಲಿ ಅದರದ್ದೇ ಆದಂಥ ರೆಸಿಪೀಸ್ನ ಒಂದು ವಿಡಿಯೋಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ನಾನು 2 ಐಟಮ್ನ ಮಾಡಿರೋದ್ರಿಂದ ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಎಲ್ಲ ಮುಗಿಸೋಷ್ಟ್ರೊಳಗಡೆ 3 ಗಂಟೆ ಟೈಮ್ ಆಗಿತ್ತು. ಅಷ್ಟರೊಳಗಡೆ ನಮ್ಮನೆಯವರು ಆಫೀಸಿಂದ ಬಂದರು. ಸರಿ ಅಂದ್ಬಿಟ್ಟು ಅವ್ರಿಗೂ ಊಟಕ್ಕೆ ಕೊಟ್ಟು ನಾವು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಇಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂದರೆ ಮಾಡಿರೋ ಅಡುಗೆಗಳ್ನೆಲ್ಲ ಬಡಿಸಿದ್ದೀನಿ, ಬಟ್ ಒಂದು ಐಟಮ್ನ ನಾನು ಮಿಸ್ ಮಾಡಿದ್ದೀನಿ. ಅದು ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಈ ವರ್ಷದ ನಮ್ಮ ಮನೆಯ ಹೊಸ್ದಡ್ಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಸ್ನೇಹಿತರೆ.